ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದಿನಿಂದ ಶಬರಿಮಲೆ ಮಂಡಲ ಮಕರ ವಿಳಕ್ಕು ಯಾತ್ರೆ ಆರಂಭವಾಗಿದೆ. ಅಯ್ಯಪ್ಪ ಭಕ್ತರಿಗೆ ಮೆದುಳು ತಿನ್ನುವಂಥ ಅಮೀಬಾ ಆತಂಕ ಶುರುವಾಗಿದೆ. ಹೀಗಾಗಿ ತೀರ್ಥ ಸ್ನಾನದ ವೇಳೆ ಮೂಗಲ್ಲಿ ನೀರು ಹೋಗದಂತೆ ಎಚ್ಚರ ವಹಿಸಬೇಕು ಅಂತ ಸೂಚಿಸಲಾಗಿದೆ. ಶಬರಿಮಲೆ ಮಂಡಲ ಮಕರ ವಿಳಕ್ಕು ಯಾತ್ರೆ ಆರಂಭ. ಅಯ್ಯಪ್ಪ ಭಕ್ತರಿಗೆ ಮೆದುಳು ತಿನ್ನುವ ಅಮೀಬಾ ಆತಂಕ. ಕೋಟ್ಯಂತರ ಅಯ್ಯಪ್ಪನ ಭಕ್ತರು ಕಾದು ಕುಳಿತಿದ್ದ ವಾರ್ಷಿಕ ಶಬರಿಮಲೆ ಮಂಡಲ ಮಕರ ವಿಳಕ್ಕು ಯಾತ್ರೆ ಇವತ್ತಿನಿಂದ ಶುರುವಾಗಿದೆ. ನಿನ್ನೆ ಸಂಜೆ ಅಯ್ಯಪ್ಪ ದೇಗುಲವನ್ನ ತೆರೆಯಲಾಗಿತ್ತು. ಮಧ್ಯರಾತ್ರಿ 3 ಗಂಟೆಗೆ ಭಕ್ತರಿಗೆ ದರ್ಶನ ಕಲ್ಪಿಸಲಾಗಿತ್ತು. ದೇಗುಲ ಬಾಗಿಲು ತೆರೀತಾ ಇದ್ದಂತೆ ಸಾವಿರಾರು ಅಯ್ಯಪ್ಪ ಭಕ್ತರು 18 ಮೆಟ್ಟಿಲನ್ನ ಏರಿ ಅಯ್ಯಪ್ಪನ ದರ್ಶನಕ್ಕೆ ಧಾವಿಸಿ ಬಂದ್ರು. ಇವತ್ತಿನಿಂದ 41 ದಿನಗಳ ಕಾಲ ಈ ಯಾತ್ರೆ ನಡೆಯಲಿದೆ. ಶಬರಿಮಲೆ ಯಾತ್ರೆ ಹೊತ್ತಲೇ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಭಕ್ತರಿಗೆ ಕೇರಳ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಅಯ್ಯಪ್ಪ ಭಕ್ತರಿಗೆ ಮಾರ್ಗಸೂಚಿ. ನದಿಯಲ್ಲಿ ತೀರ್ಥ ಸ್ನಾನ ಮಾಡುವಾಗ ಮೂಗಿನಲ್ಲಿ ನೀರು ಹೋಗದಂತೆ ಭಕ್ತರು ಎಚ್ಚರ ವಹಿಸುವಂತೆ ಹೇಳಿದೆ. ಬಿಸಿ ನೀರು ಮಾತ್ರ ಕುಡಿಬೇಕು. ಊಟಕ್ಕೂ ಮೊದಲು ಕೈ ತೊಳೆಯಬೇಕು. ತೊಳೆದ ಹಣ್ಣುಗಳನ್ನ ಸೇವಿಸಬೇಕು ಎಂದು ಯಾತ್ರಿಕರಿಗೆ ಸಲಹೆ ಸೂಚನೆಗಳನ್ನ ಕೇರಳ ಆರೋಗ್ಯ ಇಲಾಖೆ ನೀಡಿದೆ. ಇನ್ನು ಚಿಕಿತ್ಸೆ ಪಡಿತಾ ಇರುವವರು ತಾವು ತಿನ್ನುವ ಔಷಧ ಮತ್ತು ತಮ್ಮ ವೈದ್ಯಕೀಯ ದಾಖಲೆಗಳನ್ನ ತರಲು ಸೂಚಿಸಿದೆ. ಬೆಟ್ಟ ಹತ್ತುವಾಗ ನಿಧಾನಕ್ಕೆ ಆಗಾಗ ವಿಶ್ರಾಂತಿ ಪಡೆದು ಹತ್ತುವಂತೆ ಸಲಹೆ ನೀಡಿದೆ. ಬಯಲು ಶೌಚವನ್ನ ನಿಷೇಧಿಸಲಾಗಿದ್ದು ಕಡ್ಡಾಯವಾಗಿ ಶೌಚಾಲಯ ಬಳಸಬೇಕು ಅಂತ ಸೂಚನೆ ಕೊಟ್ಟಿದೆ. ಹೀಗೆ ಎಲ್ಲಾ ಮಾರ್ಗಸೂಚಿಗಳನ್ನ ಪಾಲಿಸುವಂತೆ ಆರೋಗ್ಯ ಇಲಾಖೆ ಹೇಳಿದ್ದು ಭಕ್ತರಿಗೆ ಅನುಕೂಲವಾಗಲೆಂದು ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇಂದು ಶಬರಿಮಲೆಗೆ ಚಿನ್ನ ಕಳವು ಕೇಸ್ನ ಎಸ್ಐಟಿ ತಂಡ ಭೇಟಿ. ಶಬರಿಮಲೆ ಅಯ್ಯಪ್ಪನ ಸನ್ನಿಧಿ ಬಾಗಿಲು ಓಪನ್ ಆಗ್ತಿದ್ದಂತೆ ಭಕ್ತರ ಜೊತೆಗೆ ಚಿನ್ನ ಕಳವು ಕೇಸ್ನ ಎಸ್ಐಟಿ ತಂಡ ಕೂಡ ಎಂಟ್ರಿ ಕೊಟ್ಟಿದೆ. ಕೋರ್ಟ್ ಸೂಚನೆ ಮೇರೆಗೆ ದ್ವಾರಪಾಲಕ ಮೂರ್ತಿಗಳ ವೈಜ್ಞಾನಿಕ ಪರೀಕ್ಷೆಯನ್ನ ಇವತ್ತು ಎಸ್ಐಟಿ ನಡೆಸಲಿದೆ. ಮಧ್ಯಾಹ್ನ 1 ಗಂಟೆ ನಂತರ ದೇವ ಅನುಜ್ಞೆ ವಿಧಿವಿಧಾನಗಳ ಬಳಿಕ ತನಿಖೆ ನಡೆಯಲಿದೆ. ಪೊಲೀಸರಲ್ಲದೆ ರಾಸಾಯನಿಕ ವಿಶ್ಲೇಷಕರು ಸೇರಿದಂತೆ ವಿಧಿವಿಜ್ಞಾನ ತಜ್ಞರಿಂದ ಪರಿಶೀಲನೆ ನಡೆಸಲಿದೆ. ಇಂದು ಶಬರಿಮಲೆ ಚಿನ್ನ ಪರೀಕ್ಷೆ. ಶಬರಿಮಲೆ ದೇಗುಲದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಲೇಪಿತ ತಾಮ್ರದ ಕವಚಗಳು ಮತ್ತು ಮೂರ್ತಿಗಳ ಪಕ್ಕದಲ್ಲಿರುವ ಕಂಬ ಫಲಕಗಳ ತೂಕ ಮಾಡಲಿದ್ದಾರೆ. ಇನ್ನು ಚಿನ್ನ ಲೇಪನದ ಶುದ್ಧತೆ ಗುಣಮಟ್ಟ ಪರೀಕ್ಷೆಗೆ ಮಾದರಿ ಸಂಗ್ರಹಿಸಲಿದ್ದಾರೆ. ಫಲಕಗಳ ಮೇಲ್ಮೈ ವಿಸ್ತೀರ್ಣವನ್ನು ಎಸ್ಐಟಿ ತಂಡ ಅಳೆಯಲಿದೆ. ದ್ವಾರಪಾಲಕ ಮೂರ್ತಿಗಳ ಕವಚಗಳು ಮತ್ತು ಬಾಗಿಲಿನ ಚೌಕಟ್ಟುಗಳ ತಾಮ್ರದ ಮಾದರಿಯನ್ನು ಎಸ್ಐಟಿ ಸಂಗ್ರಹಿಸಲಿದೆ. ಈ ಎಲ್ಲಾ ಮಾದರಿಗಳನ್ನ ವಿದ್ಯುತ್ ವಾಹಕತ್ವ ಸೇರಿದಂತೆ ಹಲವು ರೀತಿಯ ವೈಜ್ಞಾನಿಕ ಪರೀಕ್ಷೆಗೆ ಎಸ್ಐಟಿ ಒಳಪಡಿಸಲಿದೆ. ಒಟ್ನಲ್ಲಿ ಕೋಟ್ಯಂತರ ಭಕ್ತರಿಗೆ ಅಮೀಬಾ ಚಿಂತೆಗೆ ಕಾರಣವಾದರೆ ಅಯ್ಯಪ್ಪನ ಚಿನ್ನ ಕದ್ದವರಿಗೆ ಎಸ್ಐಟಿ ತನಿಖೆ ಭೀತಿ ಮೂಡಿದೆ. ಬ್ಯೂರೋ ರಿಪೋರ್ಟ್ TV9.